ಅಂಕು ಡಿಂಕು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಜಕಾರಣ ಅಂದರೆ ಪಕ್ಷಗಳು ಅಂದರೆ ಹಲವಾರು ಚಿಹ್ನೆಗಳು. ಆದರೆ ಯಾವ ಚಿಹ್ನೆನೂ ಬಂದು ಮಾತನಾಡೋದಕ್ಕಾಗಲ್ಲ. ಆದರೆ ಒಂದು ಪಕ್ಷದ ಚಿಹ್ನೆ ಮಾತ್ರ ನಮ್ಮ ಜೊತೆ ಮಾತನಾಡೋದಕ್ಕೆ ಬಂದಿದ್ದಾರೆ. ಬನ್ನಿ ಅವರೊಂದಿಗೆ ಚರ್ಚೆನ ಮಾಡೋಣ. ನಮಸ್ಕಾರ. ಹಲೋ ನಮಸ್ಕಾರ. ತಿರ್ಗಕ್ಕಾಗಕ್ಕಿಲ್ಲ, ಹಂಗೆ ಹೇಳ್ರಿ. ಹುಲ್ಲರ್ಕೊಂಡಿರೋದು ಗೊತ್ತಾಗಕ್ಕಿಲ್ವಾ? ಸರಿ, ನೀವು ಯಾರು? ಸಿಂಬ್ಲು. ಹಾಗಂದ್ರೇನ್ರಿ? JDS ಸಿಂಬಲ್. ಹುಲ್ಲೆ ಎಷ್ಟೊಂದು ಎತ್ಕೊಂಡ್ಬಿಟ್ಟಿದ್ದೀರಾ. ಅದು ತೆನೆ ಎಲ್ಲ ಹಿಂದೂ ಮುಂದಾಗಿದೆ. ಎಲೆಕ್ಷನ್ ಟೈಮ್ ಅಲ್ವಾ, ಎಲ್ಲ ಹಿಂದೂ ಮುಂದೆ ಆಯ್ತದೆ. ಹೇಳ್ರಿ, ಎಲ್ಲಿವರೆಗೂ ಹೀಗೆ ಹುಲ್ಲಿಟ್ಕೊಂಡಿರ್ತೀರಾ? ಗೌಡ್ರು ಹೇಳೋವರೆಗೂ ಒಂದೇ, ಅದ್ಯಾಕೆ ಹಂಗೆ ಪದೇ ಪದೇ ಕೇಳ್ತೀರಾ? ಹೌದು, ಗೌಡ್ರು ಹೇಗಿದ್ದಾರೆ? ಅಯ್ಯೋ, ಅವರು ಬಿಸಿ ಆಗೋರೆ, ತುಂಬಾ ಬಿಸಿ. ಚುನಾವಣೆ ಬಂತಲ್ಲ, ಅದಕ್ಕೆ ಬಿಸಿ ಅನ್ಸುತ್ತೆ. ಅಯ್ಯೋ, ಚುನಾವಣೆದಲ್ಲ, ಮತ್ತೆ ಅದು ಶೂಟಿಂಗ್ ಮಾಡ್ತಾವ್ರಲ್ಲ, ಸಾಕ್ಷಿ ಚಿತ್ರ ತೆಗಿತಾವ್ರೆ. ಸಾಕ್ಷಿ ಚಿತ್ರವ, ಅದಕ್ಕೆ ತುಂಬಾ ಬಿಸಿ ಆಗೋರೆ. ಸಾಕ್ಷಿ ಚಿತ್ರನ? ಅಯ್ಯೋ, ಗೊತ್ತಿಲ್ವಾ ನಿಮ್ಗೆ? ಅದ್ಯಾಕೆ ಸಾಕ್ಷಿ ಚಿತ್ರ ತೆಗಿತಾ ಇದ್ದಾರೆ? ಅಯ್ಯೋ, ಇವಳಿದಾಳಲ್ಲ, ಯಾವಳು ಜಯಲಲಿತಮ್ಮ ಅಂತ, ಅವಳು ಕಾವೇರಿ ನೀರು ದುಡಿ ಅಂತ ಕೇಳ್ತಾರೆ. ನಾವು ಎಲ್ಲಿಂದ ನೋಡೋಣ, ನಮ್ಗೆ ನೀರಿಲ್ಲ, ನಾವು ಹಂಗೆ ತೆಗೆದು ಒಂದ್ ಮಖದ ಮೇಲೆ ಬಿಟ್ಟು ಬರೋಣ ಅನ್ನೋಷ್ಟು ಕೋಪತ್ತಿದೆ ನಮ್ಗೆ. ಗೌಡ್ರಿಗೆ ಕೋಪತ್ಬಿಟ್ಟು ಸುಮ್ಮನಿರ್ಲಾರ್ದೆ ಹೋಗ್ಬಿಟ್ಟು ಅಲ್ಲಿ ಸಿನಿಮಾ ತೆಗಿಯಕ್ಕೆ, ಸಾಕ್ಷಿ ಚಿತ್ರ ತೆಗಿಯಕ್ಕೆ ಹೋದ್ರು. ಮತ್ತೆ ಸಾಕ್ಷಿ ಚಿತ್ರ ಅದಕ್ಕೆ ತೆಗಿತಾ ಇರೋದಾ? ಹೆಲಿಕಾಪ್ಟರ್ ಹೋಗ್ಬಿಟ್ಟು ಎಲ್ಲ ಡ್ಯಾಮ್ ತವ ನಿಂತ್ಕೊಂಡು ಎಲ್ಲ ಶೂಟಿಂಗು ಮಾಡ್ತಾವ್ರೆ. ಶೂಟಿಂಗ್ ಮಾಡ್ತಾ ಇದಾರ? ಅದ್ರಲ್ಲಿ ಗೌಡ್ರ ಹೀರೋ ಜಯಲಲಿತಾನೇ ಇಲ್ಲಮ್ಮ. ಹೌದಾ? ಜಯಲಲಿತಾ ಮೊನ್ನೆ ಹೋಗ್ಬಿಟ್ಟು, ಅಯ್ಯೋ, ನೀವು ಕಾವೇರಿ ನೀರು ದುಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಗೆ ಚರಂಡಿ ನೀರಾದ್ರೂ ದುಡಿ ಅಂತ ಹೇಳಿದ್ರಲ್ಲ. ನಮ್ ಗೌಡ್ರಿಗೆ ಕೋಪತ್ತು. ಮತ್ತೆ ಹೌದೌದು, ಜಯಲಲಿತಾ ಬಂದಾಗ ಸ್ವಲ್ಪ ಕಾವೇರಿ ಇಶ್ಯೂಸ್ ಇದ್ದೇ ಇರುತ್ತೆ. ಆದ್ರೆ ಕರುಣಾನಿಧಿ ಅವರು ಪರವಾಗಿಲ್ಲ ಅನ್ಸಲ್ವಾ ನಿಮ್ಗೆ? ಕರುಣಾನಿಧಿನ ಆವಯ್ಯನು ಸರಿಯಾಗಿಲ್ಲ ದುಡಿ. ಯಾಕೆ, ಏನಾಯ್ತು? ಆವಯ್ಯನು ಹೊಗೆ ಹಾಕ್ಸ್ಕೊಳ್ಳೋ ವಯಸ್ಸಾದ್ರು ಆರ್ಗ್ಯಾನಿಕಲ್ ಅಲ್ಲಿ ಹೊಗೆ ಹಾಕ್ಸೋದನ್ನ ನಿಲ್ಸಿಲ್ಲಲ್ಲ ಇನ್ನೂ. ಹೋಗ್ಲಿ ಬಿಡಿ, ಅದು ಏನು ಮಾಡಕ್ಕಾಗಲ್ಲ. ಆದ್ರೂ ನಮ್ ಗೌಡ್ರು ಇದಕ್ಕೆಲ್ಲ ಸುಮ್ಕಾಗಕ್ಕಿಲ್ಲ. ಅವರು ಮತ್ತೆ ಕೋಪತ್ತಿದೆ. ಅದಕ್ಕೆ ಏನ್ ಮಾಡ್ತಿದ್ದಾರೆ? ಗೌಡ್ರು ರೈತರು ಎಲ್ಲ ಸೇರ್ಕೊಂಡು ಅಮರನಾಥ ಉಪವಾಸ ಮಾಡ್ತವ್ರೆ. ಅಮರನಾಥ ಉಪವಾಸ. ಅಮರನಾಥ ಉಪವಾಸ. ಮತ್ತೆ ಅನ್ನ ನೀರು ಬಿಟ್ಟವ್ರೆ, ಅನ್ನನೇ ತಿನ್ನಕ್ಕಿಲ್ಲ ಅಂತ ಹೇಳೋರೆ. ಅನ್ನ ತಿನ್ನೋದಿಲ್ವಾ? ಅನ್ನ ತಿನ್ನೋದ್ರ ಮತ್ತೆ ಹೇಗೆ ಉಪವಾಸ ಮಾಡಿದ್ರೆ ಬದುಕಕ್ಕಾಗತ್ತಾ? ಅದೇ ಮುದ್ದೆ ಉಣ್ತಾರಲ್ಲ. ಸರಿ ಬಿಡಿ. ಹೌದು, ಗೌಡ್ರು BSR ಜೊತೆ ಏನಾದ್ರು ಯಾರಿಗೆ ಬೈತಾ ಇದ್ದೀರಾ? ಫ್ಯಾನ್ ಹಾಕೋರು ನೋಡಿ ನಿಮ್ಮವ್ರು ಯಾರೋ. ಅದಿರ್ಲಿ ಬಿಡಿ, ಫ್ಯಾನ್ ಹಾಕಿದ್ರೇನು? ನಮ್ ಗೌಡ್ರ ಫ್ಯಾನ್ ಬೇಡ ಅಂತ ಒಂದವ್ರೆ. ಏನಾಗಂದ್ರೆ, ಅಯ್ಯೋ, ಹೊರೆ ಹೊತ್ತು ಮಹಿಳೆ ಇರೋತ್ತವ, ಫ್ಯಾನ್ ಹಾಕಿದ್ರೆ ಹೊರೆ ಎಲ್ಲ ಆರೋಗಲ್ವಾ, ತೆನೆ ಎಲ್ಲ ಹೋಗಲ್ವಾ, ಅದಕ್ಕೆ ಮತ್ತೆ ನಾವು ಫ್ಯಾನ್ ಆಫ್ ಸೇರಿಸ್ಕೊಳ್ಳೋಣ. ಹೌದಾ? ಅದು ಅಲ್ಲದೆ ನಾವೆಲ್ಲ ಹಳ್ಳಿ ಐಕ್ಳು, ಅವ್ರ ಪಕ್ಷದಲ್ಲಿರೋರೆಲ್ಲ ಫಿಲಿಂ ಆಕ್ಟ್ರು, ಅವ್ರಿಗೂ ನಮ್ಗೂ ಸೆಟ್ ಹಾಕಿಲ್ಲ. ಅದ್ಯಾಕೆ? ಅಯ್ಯೋ, ಪೂಜ್ಯ ಗಾಂಧಿ ಮೇಲೂ ಹೊರೆನ ಒರ್ಸಿದ್ರು. ಅವಮ್ಮಂಗೆ ಸೆಕೆ ಜಾಸ್ತಿ ಆಯ್ತು ಏನೋ, ಹೋಗ್ಬಿಟ್ಟು ಪ್ಯಾನ್ ತವ ನಿಂತಿದೆ. ಹಾಗೆ. ಆದ್ರೂ ಮಹಿಳೆಯರ ಮೇಲೆ ಹೊರೆ ಹೊರಿಸೋದು, ಅಯ್ಯ, ನಮ್ ಗೌಡ್ರು ಬರೀ ಹುಲ್ ಹೊರೆ ಹೊರ್ಸವ್ರೆ. ಕಾಂಗ್ರೆಸ್ನಾಗೆ ಫುಲ್ ಹೊರೆ ಹೊರ್ಸವ್ರೆ, ಪಕ್ಷದವರೆಲ್ಲ ಅವ್ರ ಮೇಲೆ ಅದೇ. ಹೌದಾ? ಹೋಗ್ಲಿ ಬಿಡಿ. ಆದ್ರೂ ಆಗ JDS BJPಗೆ ಯಾಕೆ ಸಪೋರ್ಟ್ ಮಾಡಿಲ್ಲ? ಅಯ್ಯ, ನಮ್ ಗೌಡ್ರಿಗೆ ಎಲ್ಲ ಗೊತ್ತಿತ್ತು. ಅದೇನ್ ಗೊತ್ತಿತ್ತು? ಅದೇ ಈ ಯಡಿಯೂರಪ್ಪ ಕೈಲಿ ಗವರ್ಮೆಂಟ್ ಕೊಟ್ರೆ ಬಾಳ್ಕೆನೂ ಬರಕಿಲ್ಲ ಅಂತ ಅವ್ರಿಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ಮತ್ತೆ ಅವರು ಈ ತರ ಮಾಡಿದ್ದು. ಕೆಲವರು ನಿಮ್ ಪಕ್ಷ ಬಿಟ್ಟು ಹೋಗ್ತಾ ಇದಾರಲ್ಲ, ಅದ್ರ ಬಗ್ಗೆ ಏನಂತೀರಾ? ಅಯ್ಯೋ, ಪಕ್ಷ ಬಿಟ್ಟು ಹೋದವ್ರಿಗೆ ಏನ್ ಮಾಡಕ್ಕಾಗುತ್ತೆ? ಅವರು ನಮ್ಮ ಹತ್ರ ಇದ್ಯಾ ಬುದ್ಧಿ ಎಲ್ಲ ಕಲ್ತ್ಕೊಂಡು ಹೋಗಿ ಇನ್ನೊಬ್ಬ ಪಕ್ಷಕ್ಕೆ ಸೇರ್ಕೊಂಡು ಅಲ್ಲಿ ಪ್ರಯೋಗ ಮಾಡ್ತಾರೆ. ಹಾಗೆ ಕುಟುಂಬ ರಾಜಕೀಯ ಅಂತ ಆರೋಪ ಇದೆ. ಅಯ್ಯೋ, ನಮ್ ಗೌಡ್ರು ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ, ತಿಳ್ಕೊಂಡವ್ರೆ. ಅದಕ್ಕೆ ಮತ್ತೆ ಹಂಗೆ. ಹಾಗೆ JDS ಸ್ಪರ್ಧೆ ಎಲ್ಲೆಡೆ ಇಲ್ಲ ಅಂತ ಈ ಸತಿ ಸುದ್ದಿ ಬಂದಿದೆಯಲ್ಲ. ಅಯ್ಯೋ, ಎಷ್ಟು ಅಂತ ಬಳಗ ಇರಕಾಯ್ತದೆ? ಒಂದು ಪಕ್ಷದಲ್ಲಿ ಎಷ್ಟು ಬಳಗ ಇರಕಾಯ್ತದೋ? ನಮ್ಮ ಫ್ಯಾಮಿಲಿಲಿ ಇರೋರ್ಗೆಲ್ಲ ಜಾಗ ಕೊಟ್ಟಿದ್ದೀವಿ, ನಿಲ್ಸೋಗಿ. ಇನ್ ಮಿಕ್ದವ್ರನ್ನ ಎಲ್ಲಿಂದ ಕರ್ಕೊಂಬರಕಾಯ್ತದೆ? ನೀವು ಹೇಳ್ರಿ. ನಿಮ್ಗೆ ಎಲೆಕ್ಷನ್ ಅಲ್ಲಿ ಗೆಲ್ತೀರಾ ಅಂತ ಅನ್ಸುತ್ತಾ? ಅಯ್ಯೋ, ಗೆದ್ರ ಸರಿ ಸೋತ್ರ ಸರಿ, ನಾವಿಲ್ದೆ ಪಕ್ಷ ನಡೆಯುತ್ತಾ? ಸಮ್ಮಿಶ್ರ ಜೊತೆನಾದ್ರೂ ನಾವು ಬಂದೇ ಬರ್ತೀವಿ, ನಾವು ಇದ್ದೇ ಇರ್ತೀವಿ. ಓಹೋ, ನೀವಿದ್ದೇ ಇರ್ತೀರಾ ಅಂತ ಆಯ್ತು. ಅಯ್ಯೋ, ಅದು ಎಷ್ಟು ಪ್ರಶ್ನೆಯ ಕೇಳ್ತೀವ ತಾಯಿ, ಸ್ವಲ್ಪ ಹೊರೆನಾದ್ರೂ ಕೆಳಗಡೆ ಇಟ್ಟು ಬರ್ತೀನಿರು. ಸರಿ, ನೀವು ಹೊರೆನ ಕೆಳಗಿಟ್ಟು ಬನ್ನಿ, ಅಷ್ಟರೊಳಗಡೆ ನಾವು ತಗೋತೀವಿ ಮತ್ತೊಂದು ವಿರಾಮ.